ಓ ಮನ್ಗವಳೆ. ಓ ಮನ್ಗವಳೆ. ಇವತ್ತು ಯಾಕೆ ಬರಕ್ ಹೋದ್ರಿ ನೀವು? ನಾಳೆಗೆ ಡಿಚಾರ್ಜ್ ಮಾಡೋದಂತಲ್ಲ ಕರ್ಕ ಬತ್ತಿತ್ತಿಲ್ವಾ ಪಾಪ? ತಿರ್ಗಿ ಯಾಕೆ ಬರಕ್ ಹೋದ್ರಿ? ಅಯ್ಯ ಬಂದೆ ಕನಕ. ಅಯ್ಯೋ ನೆನೆ ದಿಸ್ಲೇ ನಮ್ಮ ಹೊಟ್ಟೆಯವರು ನನ್ನ ಮಗ ಸೊಸೆ ಎಲ್ಲ ಯಾಕವ ಬಂದೆ ಬಿಟ್ಬಿಟ್ಟು ನೀನು ಪಾಪ ಅಕ್ಕ ಜಾನ್ಕಕ್ಕ ಎಲ್ಲ ಅದ್ರಲ್ವೇ ಪಾಪ ಅಷ್ಟೆಲ್ಲ ಇದು ಓಡಾಡ್ಕೊಂಡು ಮಾಡ್ತದೆ ಯಾವುದೇ ಒಂದು ಕಾರ್ಯಕರ್ತನೆ ಅಲ್ವೇ. ಬಂದಿದ್ದೀರ ನಮ್ಮ ಕಡೆ ಏನು ಬೋಯಕ್ಕೆ ಇಟ್ಕೊಂಡ್ರು ಯಾಕೆ ಬರಕ್ ಹೋದೆ ಅಂತವ ಇರಕ್ಕಾಯ್ದಿತ್ತಿಲ್ವ ಅಲ್ಲೇ ಇದ್ಬಿಟ್ಟು ಪರಿವೆ ಅಂತವ ಅದಕ್ಕೆ ಕಳಿಸಿದ್ರು. ಜಾನ್ಕ ಕೈಲಿದ್ದಕ್ಕ ಅವಳು ಇಲ್ಲಿ ಒರೆಸ್ತಿದ್ರ ಹಾಸ್ಪಿಟ್ಲ ಒರೆಸ್ತಿದ್ರಲ್ಲ ಅಂದ್ಬಿಟ್ಟು ಒಬ್ರಿರಿ ಅಂತಿದ್ರು. ಅದಕ್ಕೆ ಹೋಗು ಅಂದ್ಬಿಟ್ಟು ಕಳಿಸ್ತೆ ಆಚೆಗೆ. ಇವಳು ಮನಗಿದ್ಲಲ್ಲ ಮುಗಿನೂ ಮನಗಿತ್ತು ಅದಕ್ಕೆ ಮನಗಿಸ್ಕೊಂಡು ಕೂತಿರ್ತೀನಿ ಹೋಗು ಅಂತ ಅಂದೆ. ಅದೇನೋ ಅಲ್ಲಿ ಆಚೆ ಕುಂತವಳೆ ಒಳಕ್ಕೆ ಬಿಡಕ್ಕಿಲ್ಲ ಬೈತಾರೆ. ಸರಿ ಮತ್ತೆ ಯಾಕ ತಾಳು ಮತ್ತೆ ಬತ್ತೀನಿ ನಾನುವೇ ಅಲ್ಲಿ ಕೂತಿರ್ತೀನಿ ಬತ್ತದಲ್ಲ ಬತ್ತೀನಿ ನಾನುವೇ ಓದಿರ ಆಚೆ ಇರ್ತೀನಿ ಅಕ್ಕನ ಜೊತೆ. ಸರಿ ಆಯಿತು. ಹಲೋ ಹಲೋ ಅವ ಅಣ್ಣ ವೆಂಕಟೇಶಣ್ಣನ ಕೇಳ್ತೀನಿ ಅಂದ್ರಲ್ಲ ಕೇಳಿದ್ರ? ಯಾರುನ್ಲೇ? ವೆಂಕಟೇಶಣ್ಣನ ದುಡ್ಡು ಕೇಳ್ತೀನಿ ಅಂದ್ರಲ್ಲ ಕೇಳಿದ್ರ ಅಂದೆ. ಅಯ್ಯೋ ಯಾವ ದುಡ್ಡು ಕೇಳನೆ ಹೋಗಿದೆ ಕತೆ ಇಲ್ವಂತೆ ಕಲೆ. ನಾನು ಸುಮಾರು ಜನ ಕೇಳಿದೆ ಹೋಗೋತ್ತಾಗೆ ಎಲ್ಲೋ ₹1 ಹುಡ್ತಿಲ್ಲ ಕತೆ. ನಾನು ಅವತ್ತೇ ಹೇಳ್ದೆ 2 ಹುಣಸೆ ಮರಗಳವೆ ಕೊಟ್ಬಿಡ್ತೀನಿ ಅತ್ತಾಗೆ ಮಡಿಕೊಳ್ಳೋದು ದುಡ್ಡ ಅಂತ. ನೀನು ಒಳ್ಳೆ ಏನು ಯಾವ ಮಾತನ್ನು ಕೇಳೋಕ್ಕಿಲ್ಲ. ಏನು ಮಾರ್ದ ಮೇಲೆ ಉದುರ್ಸೋಳಂಗೆ ಆಡ್ತೀಯ ದುಡ್ಡ. ನಂಗೆ ಏನು ಗೊತ್ತು ಇಷ್ಟು ದಿನ ಆಯ್ತದೆ ಅಂತವ. ಇನ್ನೂ 15 ದಿವಸ ಟೈಮ್ ಇತ್ತಿಲ್ವ ಹೆಂಗಾರು ಮಾಡೋಕ್ಕಾಯ್ತದೆ ಅನ್ಕೊಂಡೆ. ಹಿಂಗೆ ಸಡನ್ನಾಗಿ ಆಯ್ತದೆ ಅಂತ ಗೊತ್ತಾ? ನಾಳೆಗೆ ಡಿಚಾರ್ಜ್ ಬೇರೆ ಮಾಡಾರಂತೆ. ಹೆಂಗೆ ಮಾಡೋದು ತಲೆ ಕೆಟ್ಟೋದಂಗೆ ಆಗದಕ್ಕಂತ ಹೋಗತ್ತಾಗ ನಮ್ಗಂತವೆ ನೋಡೋದೆ ಎಲ್ಲರೂ ಕೇಳಿ. ಅಯ್ಯೋ ನಾನು ಸುಮಾರು ಜನ ಕೇಳಿದೆ. ಇವನು ಕೇಳಿದೆ, ರಮೇಶ್ ಅಣ್ಣನು ಕೇಳಿದೆ. ಹಣ ಕೊಡೋಣ ಬೇಕಾದ್ರೆ ಒಂದು 15 ದಿವಸ ಬಿಟ್ಕೊಂಡು ಕೊಟ್ಟವು ಹುಣಸೆ ಮರ ಮಾರ್ಬಿಟ್ಟು ಅಂತವ. ಏನು ಮಾಡಿದ್ರು ₹1 ಹುಡ್ತಿಲ್ಲಕ್ಕಂತ ಹೋಗೋ ತಲೆ ಕೆಟ್ಟೋದಂಗೆ ಆಗದೆ. ನಿನ್ನ ಮಗನಿಗೆ ಹೇಳ್ದ ಇರ್ಗೆ ಆಗದೆ ಅಂತ ಆ ಬಡ್ಡಿದ್ಕೆ ಹೇಳುತ್ತಾನೆ ಏನು ಪ್ರಯೋಜನ ಬಾ? ಏನು ತಲೆ ಕೇಳಿಸ್ಕೊಂಡಾನೆ? ಅದೇ ಯಾವ ತಲೆನೇ ಕೇಳಿಸ್ಕೊಳ್ಳಿಲ್ಲ ಕಲೆ ಹೇಳಿದ್ರು ಬಾ ಬಡ್ಡೆವು ಹೊಟ್ಟೆಲಿ ಊಟ ಮಕ್ಕಳು ಒಳ್ಳೆ ಬುದ್ಧಿ ಕಲೀನಿಲ್ಲ ಅಂದ್ರೆ ಭಾಳ ಕಷ್ಟ ಕಣ. ಇವನು ಕಷ್ಟ ಸುತ್ತನಲ್ಲಕ್ಕಂತ ಬಾ ಇವನು ಹೊಟ್ಟೆ ತುಂಬ್ದವನು ಇವನು ಕತೆ. ಇವನು ನಾವೇನು ಮಾಡಬತ್ತಾಗೆ ತಲೆ ಕೆಟ್ಟೋದಂಗೆ ಆಗದೆ. ಸುಮ್ಕಿರತ್ತಾಗೆ ಅವ್ರೇನು ಕೇಳಿದಾರ ಸಿಕ್ಕಿಲ್ಲ ಬಿಡು. ಇನ್ನೇನು ಮಾಡಿ ಆತಾಗೆ ಅಕ್ಕ ಏನು ದುಡ್ಡು ಕೇಳಲ್ಲ. ಕೇಳಕ್ಕಿಲ್ಲ ಅನ್ಕೊಂಡು ಸುಮ್ಮನೆ ಬಿಡು. ನಾಳೆ ದಿವ್ಸಕ್ಕೆ ಬೆಳಿಗೊಂದು ಮಾತು ಬಂದ್ರೆ ಮಾತ್ರ ನಾ ಸುಮ್ಗಿಮ್ ಕೇಳಕ್ಕಿಲ್ಲ ಯಾರೇ ಆಗಲಿ. ನಾವು ಮಾಡ್ದು ಅಂತ ಯಾಕೆ ಅನ್ನಿಸ್ಕೋಬೇಕು ಹಂಗೆ? ಮದುವೆನೂ ತಾವೇ ಮಾಡ್ಕೊಂಡವ್ರು. ಈಗ ಬಾಣ್ತಿ ಒಂದು ಹಾಸ್ಪಿಟ್ಲ್ ಬಿಲ್ಗೆ ಅಷ್ಟೋ ಇಷ್ಟೋ ನಾವು ಮಾಡೇನಂದ್ರೆ ಯಾವುದಕ್ಕೆ ಪ್ರಯತ್ನ ಹೇಳು? ಅವ್ರೇನು ದುಡ್ಡು ಕಾಸು ಮಡಿಕೊಂಡು ಕೂತಿದಾರ? ಅವರು ಪರದಾಡ್ತಾ ಕುಂತವ್ರೆ ಅಂಥದ್ರಲ್ಲಿ ನಾವೊಂದು 20,000 ಕೊಡಲಿಲ್ಲ ಅಂದ್ರೆ ಅದೊಂದು ಗೌರವ ಸಿಕ್ಕದ್ರಿ. ಹೆಂಗಾರು ಮಾಡಿ ಹೆಂಗಾರು ಪತ್ತೆ ಮಾಡಿ ನಾಳೆ ಕಂಟ್ಲು ಟೈಮ್ ಅದೇ ಯಾರು ಕೇಳಿ. ಯಾರನ್ನು ಕೇಳಕ್ಕೆ ಹೋಗಿ ಯಾರು ಕೊಟ್ಟರು ಸುಮ್ಮನೆ ಅದೆಲ್ಲ ಆಗ್ನಾರ್ದ ಕೆಲಸ. ಅದು ಯಾಕೆ ಸುಮ್ಮನೆ ತಗೆ ಎಷ್ಟು ಮಾತಾಡಿದ್ರು ಅಷ್ಟೇ ಬಿಡು. ಯಾರು ಕೊಡಕ್ಲಕ್ಕಂತ ದುಡ್ಡು ಯಾರು ಕೊಟ್ಟರು ಹಂಗಂದ್ರೆ ಅದದ ಯಾರು ಕೊಟ್ಟರು ಅಂದರೆ ನೋಡೋದೆ ಯಾರನ್ನಾರು ಕೇಳಿ ನೋಡ್ತೀನಿ. ಇವನಿಗೆ ಹೇಳಿನಿ ಇವನು ಯಾಕಸಣ ಆ ಅಣ್ಣಂಗೆ ಹೇಳಿವ್ನಿ ನೋಡೋದ ಏನದನು ಅಂತ. ಸರಿ ರೀ ಆಯಿತು. ನನಗೆ ಅದೇ ಒಂದು ತಲೆ ಕೆಟ್ಟೋದಂಗೆ ಆಗದೆ. ಒಂದು 20,000 ಕೊಟ್ಬಿಟ್ಟಿದ್ರೆ ಸರಿಯಾಗಿರೋದು. ಬರೀ ಕೈಲೇ ಬಂದು ಕೂತ್ಕೊಂಡ್ರೆ ಚಂದವಾ ನಾಷ್ಟ ಊಟ ಎಲ್ಲ ಅವ್ರ ಕೈ ತರ್ಸ್ಕೊಂಡು ತಿನ್ಕೊಂಡು ಅಂಥವು ₹500 ದುಡ್ಡು ಮಡಿಕೊಂಡಿದೆ. ನೆನೆ ದಿವಸ ಮಗಿಗೆ ಪ್ಯಾಡ್ ಬೇಕು ಅಂದ್ಕೊಂಡು ಕೇಳಿದ್ರೆ ಅದನ್ನ ತಂದುಕೊಟ್ಟೆ. ಇತ್ತಿಲ್ಲ ಅವ್ರು ಯಾರು ಅತ್ತಾಗಿದ್ರು ಅವ್ರನ್ನೇ ಕೇಳಬೇಕಲ್ಲ ಅಂದ್ಬಿಟ್ಟು ₹500 ತಗೊಂಡೋಗಿ ಮುರಿಸ್ಬಿಟ್ಟು ಒಂದು 2-3 ತಗೊಟ್ಟೆ. ಒಂದು ₹200 ಅದೇನಂತವ ಅಷ್ಟು ಬಿಟ್ರೆ ₹1 ಕಾಸಿಲ್ಲ. ಊಟಕ್ಕೆ ನಾಷ್ಟಕ್ಕೆ ಎಲ್ಲಕ್ಕೂ ಅವ್ರ ಕೈ ತರ್ಸ್ಕೊಂಡು ತಿಂತ ಕುಂತೀವಿ. ನೀನು ಹಚ್ಕಿಲ್ದನೇ ನಾ ಮಾಡ್ಬೇಕಾದ ಕರ್ತವ್ಯ ಅವ್ರು ಮಾಡ್ತಾ ಕುಂತಾರೆ. ಅವ್ರು ಸುಮ್ಮನೆ ಅವ್ರು ಅನ್ಕೊಂಡು ನಾವೇ ಅವರು ಮಾಡಲಿ ಅನ್ಕೊಂಡು ಸುಮ್ಮನೆ ಆದರೆ ಚಂದವಾ? ಏನು ಮಾಡಿಯೇ ನಮ್ಮ ಕೈ ಒಂಚೂರು ಓಡಾಡ್ಕೊಂಡಿದ್ದೀರಿ ನಮ್ಗೆ ಯಾಕಿಂತ ಪರಿಸ್ಥಿತಿ ಬರ್ತಿತ್ತು. ಏನು ಮಾಡೋಕ್ಕಾಯ್ತು? ಸುಮ್ಮನೆ ನೋಡೋಕ್ಕಾಯ್ತು ನಾಳೆ ಕಂಟವ ನೋಡೋ ಸುಮ್ಮನಿರೋ ಭಗವಂತ ಏನಾರು ಒಂದು ದಾರಿ ತೋರ್ತಾನೆ. ತಲೆ ಕೆಡ್ಸ್ಕೋಬೇಕು. ಅಯ್ಯೋ ದೇನ್ ದಾರಿ ತೋರನ ಏನೋ ನಾನು ಕಾಣಕನಪ್ಪ. ಸರಿ ಬಿಡು ಆಯಿತು ಮಾಡ್ತೀನಿ. ಆಯಿತು ಮಾಡಿ. ಅಕ್ಕ ಇಲ್ಲಿ ಕೂತಿದ್ಯಾ? ಅಕ್ಕ ಈಗ ಬಂದೆ ಕನಕ ಈಗ ಬಂದೆ. ಹಾಸ್ಪಿಟ್ಲಿಗೆ ಹೋದೆ ಅಕ್ಕ ಎತ್ಕೊಂಡು ಕೂತಿತ್ತಲ್ಲ ಅದಕ್ಕೆ ಅದೇನೋ ಸೀರ್ತಾವ್ರೆ ಅನ್ಕೊಂಡು ಆಚೆಗೆ ಹೋಯ್ತು ಅಂತ ಅದಕ್ಕೆ ಬಂದೆ. ಇಲ್ಲಿ ಕೂತಿದ್ದೀನಿ ನೀನು ಅದೆಲ್ಲ ಹುಡ್ಕಾರ್ದೆ. ಅಯ್ಯೋ ಸುಮ್ಮನಿರು ನಗಕ್ಕ ಯಾವ ಮುಂಡಾಗಬೇಕು ಈ ಜನ್ಮ ಅನ್ಸ್ಬಿಟ್ಟದು ನನಗಂತವೆ. ಸಾಕಾದಂಗೆ ಆಗ್ಬಿಟ್ಟದೆ. ಯಾವ ಸತ್ರುಗಳು ಇದು ಬೇಡದ ಕಣ ಬಡವ್ರ ಮನೆ ಹೆಣ್ಮಕ್ಳು ಹುಟ್ಟನೆ ಬೇಡದ ಕನಕ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಏನು ಮಾಡೋದು ಏನೋ ಹೋಗು. ಎಲ್ಲರನ್ನೂ ಕೇಳೋದ್ರಂತೆ ₹1 ಹುಟ್ಟಿಲ್ವಂತೆ ಕಣ್ಣಾಗಕ್ಕ. ನಾಳೆ ದಿವಸಕ್ಕೆ ನಾಳೆಗೆ ಡಿಚಾರ್ಜ್ ಆಯ್ತದಲ್ಲ ಒಂದು 10,000 20,000 ನಾವು ಕೊಡಲಿಲ್ಲ ಅಂದರೆ ಬೆಲೆ ಸಿಕ್ಕದ. ಎಲ್ಲಾನು ಅವ್ರು ಮಾಡ್ತಾರೆ ಅನ್ಕೊಂಡು ಮಾಡ್ಕೊಂಡು ಹೋಲಿ ಅನ್ಕೊಂಡು ಸುಮ್ಮನೆ ಆದರೆ ಚಂದವಾ? ಎಲ್ಲಾನು ಅವ್ರ ಕಲ್ ತರ್ಸ್ಕೊ ಉಣ್ಣಾಗತ್ತಾವೇನೋ ತಿನ್ನತ್ತಾವೇನೋ ಅವ್ರ ಕಲ್ ತರ್ಸ್ಕೊಂಡ್ರೆ. ಅಯ್ಯೋ ಅಕ್ಕ ನೀನು ಟೆನ್ಷನ್ ತಗೊಂಡು ತಕಕ್ಕ ತಕೋ. ಏನಕ್ಕ ಇದು ದುಡ್ಡು ಕನ್ಕೊಕ್ಕ ಎಲ್ಲಿ ತಂದೆ? ನನ್ನ ಮಗನ ಸೊಸೆದು ಕೊಟ್ರು ಕನಕ. ನಾನು ಹೋಗ್ಬಿಟ್ಟು ಹಿಂಗೆ ದುಡ್ಡಿಲ್ಲದೆ ಪರದಾಡ್ತಾರೆ ಅನ್ಕೊಂಡು
ನಾನು ಹೇಳೋದನ್ನ ಅಷ್ಟೊತ್ತಿಗೆ ಏನೇನೋ ಹೋಟ್ಲು ತಾವು ಯಾರನ್ನ ದುಡ್ಡು ಕೇಳ್ತಿತ್ತಂತೆ ಅಣ್ಣ. ಆಗ ನಮ್ಮ ಮಟ್ಟಿಯವ್ರು ನೋಡ್ಕೊಂಡ್ಬಿಟ್ಟು ಹಿಂಗೆ ದುಡ್ಡು ಪರದಾಡ್ತಿದ್ರು ಅಂತ ಅಂತು. ಅದಕ್ಕೆ ನನ್ನ ಸೊಸೆ ಯಾವುದೋ ದುಡ್ಡು ಮಡಗಿದ್ಲಂತ 20,000 ರೂಪಾಯಿ ಕೊಟ್ಬಿಟ್ಟು ಬನ್ನಿ, ಅವ್ರು ಅಷ್ಟೊಂದು ಸಹಾಯ ಮಾಡೋರು ನಮಗೆ, ನಾವು ಕಷ್ಟ ಸಹಾಯ ಮಾಡಿದ್ರೆ ಹೆಂಗತ್ತೆ ತಕತೆ ಕೊಟ್ಬಿಟ್ಟು ಬರೋಗೆ ಅಂದ್ಬಿಟ್ಟು ಕೊಟ್ಲಕ್ಕ ತಕಕ್ಕ 20,000 ರೂಪಾಯಿ ಇದೆ ಕೊಟ್ಬಿಡೋಗು. ಅಯ್ಯೋ ನಾಗಕ್ಕ ಹೋಗು ಪಾಪ, ನಿಮ್ಮ ಕಷ್ಟ ನಿಮ್ಗೆ ಗೊತ್ತು, ಸುಮ್ಮನಿರು ಬೇಡಕತ್ತೆ ಪಾಪ. ಅವು ಕೂಲಿನಲ್ಲಿ ಮಾಡಿರೋ ದುಡ್ಡ ಬೇಡ ಬೇಡ ಕನಕ, ನಿಮ್ಮದೇ ಬೇಕಾದ ಸಮಸ್ಯೆಗಳವೆ, ಹೋಗಿ ಬಗೆಹರಿಸ್ಕೋಗು. ಹೇಳಿನಿ ಕತೆ ಯಾರಿಗೋ ಹೇಳಿದಾರಂತೆ, ರಮೇಶಣ್ಣಂಗೇನೋ ಕೊಡ್ತೀನಿ ಅಂತ ಅಂದಿದಾರಂತೆ ಕ್ವಾ. ಇದೇನು ಯಾತ್ಕೋ ಬಳಸ್ಕೊಳಕ್ಕೆ ಸುಮ್ಮನೆ ಯಾತ್ಕೋ ಇರಲಿ, ಖರ್ಚಿಗೆ ಎಮರ್ಜೆನ್ಸಿಗೆ ಅಂತ ಮುಡಿಕೊಂಡಿದ್ಲಂತೆ, ಅದಕ್ಕೆ ಕೊಟ್ಟವಳೆ. ಕೊಡಲಿ ಅಂತ ಅಂದವಳೆ ಯಾಕೆ ನೀವು ನಮ್ಮ ಕಷ್ಟ ಇದ್ದ ಸಹಾಯ ಮಾಡಿಲ್ವಾ? ಅದಕ್ಕೆ ಅನ್ಕೊಂಡು ಬೇಜಾರು ಮಾಡ್ಕೊಂಡು ನೀನು ಹಂಗಾರೆ ನಾವೇನು ಬೇರೆಯವ್ರೆ? ನೀನು ಚೆನ್ನಾಗಿ ಆಡ್ತೀಯ, ನಮ್ಮ ಕಷ್ಟ ಇದ್ದಾಗ ನೀನು ಕೈ ಬಿಟ್ಟುಟಾಕ ಮನೇಲಿದ್ದಾಗ ನಿಂತಿದ್ವಲ್ಲ, ಕರ್ಕೊಬಂದು ಮನೆ ಕೊಟ್ಟಲ್ಲ. ಅವತ್ತು ಅವ್ರ ಕಷ್ಟ ಅವ್ರಿಗೆ, ನಮ್ಮ ಕಷ್ಟ ನಮ್ಗೆ ಅನ್ಕೊಂಡು ನೀನು ಸುಮ್ಮನಿದ್ದಿದ್ರೆ ಇವತ್ತು ನಮಗೆ ನೆಮ್ಮದಿ ಸಿಕ್ತಿತ್ತಾ ಹೇಳು ಅವೆಲ್ಲ ಮುನ್ಸ್ಕಾಕಬೇಡ ನೀನು. ಯಾವಾಗೈತದ ಅನುಕೂಲ ಅದ ಕೊಡಿವೆ ಕೊಡೋಗು ತಗೊಂಡೋಗಿ. ಬೇಡ ಕನಕ ಪಪ್ಪ ಬೇಡ ಹೋಗು, ನಿಮ್ಮ ಮನೆ ಸಮಸ್ಯೆ ನನಗೆ ಗೊತ್ತಿಲ್ವಕ್ಕ. ಏನು ಸಮಸ್ಯೆನಾರು ಇರಲಿ ತಕಗ ನೀನು ಮೊದಲು ತಗೊಂಡೋಗಿ ಕೊಡೋಗು. ಈಗಿರೋ ಭಾರ ಇಳಿಸ್ಕೊ, ಹೆಂಗಾರು ಮಾಡಿ ಅಡ್ಜಸ್ಟ್ ಮಾಡಿ ಕೊಡಿ ಒಂದು ತಳಾರ್ಕೆ ತಗೋ. ಹುಣಸೆ ಮರ ಕೇಳೋರೇಕ ಕೊಟ್ಬಿಡ್ತೀನಿ, ಅದೇನೋ ಕಾಯಿ ಸರಿಯಾಗಿ ಬಿಡ್ತಿದ್ರು ಹುಣಸೆಕಾಯ, ಅದಕ್ಕೆ ಕೊಟ್ಬಿಡೋದ ಕುಯ್ಸಾಕ್ತೀನಿ ಅಂತ ಅಂದಿದ್ರು. ಅದರಿಂದ ದುಡ್ಡು ವಾಪಸ್ ಕೊಡ್ತೀವಿ ಪಾಪ, ನಿಂತವು ಇಸ್ಕೋಬೇಕಲ್ಲ. ಕಂಡುವೆ ನಿಮ್ಮ ಮನೆ ಸಮಸ್ಯೆ ನನಗೆ ಗೊತ್ತು, ಯಾಕೆ ಪರವಾಗಿಲ್ಲ ಒಬ್ರು ಕಷ್ಟ ಸುಖಕ್ಕೆ ಆಗದೋದ್ಮೇಲೆ ಮನ್ಸು ಅನ್ಸ್ಕೊಂಡವ್ರು ಯಾಕಕ್ಕ ಮತ್ತೆ ಯಾಕೆ ಹೇಳು ಅವಕ್ಕೆಲ್ಲ ವೀಜ ತಿಳ್ಕೊಬೇಡ ನೀನು. ತಕಈಗ ನೀನು ಎಡ್ಸತಿ ನಮ್ಮ ಕಷ್ಟಕ್ಕಾಗಿಲ್ಲ ತಕಕ್ಕ. ನಿಜವಾಗ್ಲೂ ನಗಕ್ಕ ನಿನ್ನ ಋಣವನ್ನ ತೀರ್ಸೋಕ್ಕಾಗಿಲ್ಲ ಕನಕ. ಇವತ್ತಿನ ಪರಿಸ್ಥಿತಿಲಕ ಅವ್ರ ಕೈಲಿ ಅಷ್ಟಕ್ಕೂ ದುಡ್ಡು ಇಸ್ಕೋಬೇಕು, ಅವ್ರ ಮುಂದೆ ನಾವು ನಿಂತ್ಕೋಬೇಕಲ್ಲ, ತಲೆ ತೆಗೆಸ್ಕೊಳ್ಳೋ ಅಂತ ಹೊಸಿ ಯತ್ನೆ ಆಗಿತ್ತಿಲ್ಲ ಕನಕ. ನಾಳೆಗೆ ಡಿಚಾರ್ಜ್ ಮಾಡ್ಬೇಕಾರೆ ಹೆಂಗೆ ಮಾಡೋದಪ್ಪ ಏನಪ್ಪ ಅಂತ ಹೊಸಿ ಯತ್ನೆ ಆಗಿತ್ತಿಲ್ಲ. ದೇವ್ರನ್ಗೂ ಆ ಪಾಟಿ ಯತ್ನೆ ಆಗಿತ್ತು. ದೇವ್ರ ದಯದಿಂದ ದೇವರೇ ನೀನು ಕಳಿಸ್ಕೊಟ್ಟಾನೆ ಕನಕ. ನಿನ್ನ ಋಣವ ನಾವು ಈಗ ತೀರ್ಸೋಕ್ಕಾಗಿಲ್ಲ. ಅದಕ್ಕೆ ಹಂಗಂದಿಯೇ ನೀವು ಎಷ್ಟು ಸಹಾಯ ಮಾಡಿದ್ದೀರಕ್ಕ, ಹಂಗಾರೆ ನಾವು ನಿಮ್ಮ ಋಣ ತೀರ್ಸೋಕ್ಕದ? ಋಣದ ಮಾತು ಯಾಕಕ್ಕ ಸ್ನೇಹಿತಲಿ ತಗೋ ಹೋಗು, ಮೊದಲು ಹೋಗಿ ತಗೊಂಡು ಕೊಡೋಗು. 20,000 ರೂಪಾಯಿ ಇದೆ ತಗೊಳ್ಳಿ ಅಂದ್ಬಿಟ್ಟು ಕೊಡೋಗು. ನಾನು ಕೊಟ್ಟೆ ಅಂತ ನಾನು ಹೇಳೋಕ್ಕೂ ಇಲ್ಲ, ನೀನು ಹೇಳ್ಬೇಡ. ಅದು ಯಾವಾಗ ಆಯ್ತದೆ ನಿಮ್ಗೆ ಅನುಕೂಲ ಆದ ಕೊಡಿವಂತೆ ಹೇಳೋರೆ. ನನ್ನ ಮಗನೂ ಹೇಳಿದ್ರೆ ನನ್ನ ಸೊಸೆ ಹೇಳಿದ್ಲು ಯಾವಾಗಾರು ಕೊಡಿವ್ರಿ ಮಡಿಕನಡಿ ಅಕ್ಕ. ನಿಜವಾಗ್ಲೂ ಜಾಸ್ತಿ ಮಡಿಕಳಕ್ಕಿಲ್ಲ ಕನಕ. ಹುಣಸೆ ಮರ ಮಾರ್ಬಿಟ್ಟು ಕೊಟ್ಬಿಡ್ತೀವಿ. ಇವತ್ತು ನಮ್ಮ ಕಷ್ಟ ಅಂತ ನೀನು ಕೊಟ್ಟಿದ್ದೀವಿ, ನಿಮ್ಮ ಕಷ್ಟ ನಾವು ಪರಿಹರಿಸ್ಬೇಕು ತಾನೆ. ನಿಮ್ಮ ಮನೆ ಕಷ್ಟ ನಮ್ಗೆ ಗೊತ್ತಲ್ವಕ್ಕ. ಆಯಿತು ಕೊಡಿವೆ ನಡಿ ಪುಣ್ಯತ್ಕಿತಿ, ಕೊಡಿವೆ ನಡಿ ಆಯಿತು. ಬೇಜ ತಿಳ್ಕೊಬೇಡ ನಡಿ ಜರ್ಕಕ್ಕ, ತಲೆಗೆಡ್ಸ್ಕೊಬೇಡ, ಎಲ್ಲ ಸರಿ ಆಯ್ತದೆ. ಸರಿ ಅಕ್ಕ ಆಯಿತು. ನಿಜವಾಗ್ಲೂ ನಿನ್ನ ಋಣವ ಮರೆಯೋಕ್ಕಾಯ್ಕಿಲ್ಲ ಕನಕ. ಇವತ್ತು ಒಂದು ಸಂದರ್ಭದಲ್ಲಿ ನೀನು ಕೊಡ್ತಾ ಇರೋದು ಎಂಥ ಎಮರ್ಜೆನ್ಸಿಲಿ ಕೊಡ್ತಾ ಇದ್ದೀವಿ ಗೊತ್ತಕ್ಕ. ನಿಜವಾಗ್ಲೂ ದೇವರು ಒಳ್ಳೇದು ಮಾಡಲಿ ಕನಕ. ಆಯಿತು ನಡಿಯಕ್ಕ ಕೊಡು ನಡಿ ದುಡ್ಡ. ಸರಿ ಅಕ್ಕ ಆಯಿತು. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.